ಎಲ್ಲರಿಗೂ ನಮಸ್ಕಾರ. ನಮ್ಮೆಲ್ಲರಿಗೂ ಆರೋಗ್ಯ ಐಶ್ವರ್ಯ ಚೆನ್ನಾಗಿ ಸಿಗಬೇಕು ಅಂದರೆ ನಮ್ಮ ಮನೆಯ ವಾಸ್ತು ಚೆನ್ನಾಗಿರಬೇಕಂತ ಹೇಳ್ತಾ ಇವತ್ತು ಮತ್ತೊಂದು ವಾಸ್ತು ಟಿಪ್ಸು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ. ವೀಕ್ಷಕರೇ, ನಮ್ಮ ಮನೆಯಲ್ಲಿ ಬರುವಂಥ ಕಿಚನ್ ಅಂದರೆ ಅಡುಗೆ ಮನೆ, ಅಲ್ಲಿ ಬಳಸುವಂತಹ ಒಂದು ಗ್ಯಾಸ್ ಕಟ್ಟೆ ಏನಿದೆ ಅಲ್ಲ, ಆ ಗ್ಯಾಸ್ ಕಟ್ಟೆಯ ನಿರ್ಮಾಣ ಇತ್ತೀಚೆಗೆ ಬಹಳಷ್ಟು ಜನ ಕರಿಯ ಕಲ್ಲಿನಿಂದ ಮಾಡ್ತಾ ಇದ್ದಾರೆ ಅಥವಾ ಕರಿಯ ಗ್ರಾನೈಟಿಂದ ಮಾಡ್ತಾ ಇದ್ದಾರೆ. ಆ ಒಂದು ಕರಿಯ ಗ್ರಾನೈಟ್ ಅಥವಾ ಕರಿಯ ಕಲ್ಲು ಬಂದು ಶನಿಗೆ ಕಲರ್ ಅಂತ ಹೇಳಲಾಗುತ್ತದೆ. ಸೊ ಆದ್ದರಿಂದ ಅದನ್ನು ಬಳಸೋದು ಅವಾಯ್ಡ್ ಮಾಡಿ. ಆ ಒಂದು ನೀವು ಇನ್ನೂ ಕಟ್ಟಿಲ್ಲದೆ ಇರೋರು, ಹೊಸದಾಗಿ ಕಟ್ತಾ ಇರೋರಿದ್ದರೆ ನೀವು ಅಲ್ಲಿ ಹಸಿರು ಬಣ್ಣದ ಗ್ರಾನೈಟನ್ನು ಯೂಸ್ ಮಾಡಿ. ಇಲ್ಲ ಅಂದರೆ ಕಟ್ಟಿದ್ದೀವಿ, ಆಲ್ರೆಡಿ ನಾವು ನಿರ್ಮಾಣ ಮಾಡಿದ್ದೀವಿ ಅಂತಂದರೆ ನೀವೇನಲ್ಲಿ ಸ್ಟವ್ ಯೂಸ್ ಮಾಡ್ತಾ ಇದ್ರಲ್ಲ, ಆ ಸ್ಟವ್ ಕೆಳಗಡೆ, ಆ ಒಂದು ಬಂಡೆಯ ಮೇಲೆ ಸ್ಟವ್ ಕೆಳಗಡೆ ಹಸಿರು ಬಣ್ಣ ಹಚ್ಚಿ ಅದರ ಮೇಲೆ ಸ್ಟವ್ ಇಟ್ಟು ಯೂಸ್ ಮಾಡಿರಿ. ಅದರ ಒಂದು ನೆಗೆಟಿವ್ ಪ್ರಭಾವ ನಿಮಗೆ ಆದಷ್ಟು ಕಡಿಮೆ ಆಗುತ್ತೆ. ಸೊ ಇವತ್ತಿನ ಒಂದು ಟಿಪ್ಸ್ ಇದು ವೀಕ್ಷಕರೇ. ಏನು ಅಂದರೆ, ಆದಷ್ಟು ನೀವು ಹೊಸ ಮನೆ ನಿರ್ಮಾಣ ಮಾಡ್ತಾ ಇದ್ದರೆ ಹಸಿರು ಬಣ್ಣದ ಗ್ರಾನೈಟನ್ನು ಯೂಸ್ ಮಾಡಿ ಕಿಚನ್ನಲ್ಲಿ ಗ್ಯಾಸ್ ಕಟ್ಟೆ ನಿರ್ಮಾಣ ಮಾಡಿ. ಆಲ್ರೆಡಿ ನೀವು ನಿರ್ಮಾಣ ಮಾಡಿದ್ದೇ ಆಗಿದ್ದಲ್ಲಿ ಆ ಒಂದು ಗ್ಯಾಸ್ ಕಟ್ಟೆ ಏನಿದೆಯಲ್ಲ, ಸ್ಟವ್ ಯೂಸ್ ಮಾಡೋಂಥದ್ದು, ಅಲ್ಲಿ ಆ ಸ್ಟವ್ ಕೆಳಗಡೆ ಹಸಿರು ಬಣ್ಣ ಯೂಸ್ ಮಾಡಿ ಆ ಒಂದು ಪ್ರಾಬ್ಲಮಿಂದ ನಿವಾರಣೆ ಮಾಡೋಂತ ಹೇಳ್ತಾ ಇದ್ದೀನಿ. ಈ ರೀತಿ ಮಾಡೋದರಿಂದ ಎಲ್ಲ ರೀತಿಯಾಗಿ ಚೆನ್ನಾಗಿರುತ್ತೆ. ಆ ಕರಿ ಕಲರಿಂದ ಬರುವಂಥ ನೆಗೆಟಿವ್ ಪ್ರಮಾಣ ನಮಗೆ ಕಡಿಮೆ ಆಗುತ್ತೆ. ಓಕೆ.